ನಾಳೆ ಮೂರನೇ ಬಾರಿಗೆ ನರೇಂದ್ರ ಮೋದಿ ಅವರು ಮೂರನೇ ಬಾರಿಗೆ ಪ್ರಧಾನಿ ಗದ್ದುಗೆಗೆ ಏರುವಂಥ ಸಮಯಕ್ಕೆ ಎಲ್ಲ ರೀತಿಯಲ್ಲೂ ಕೂಡ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. ರಾಷ್ಟ್ರ ರಾಜಧಾನಿ ದೆಹಲಿಯನ್ನು ಹದ್ದಿನ ಕಣ್ಣಿಟ್ಟು ನೋಡಲಾಗ್ತಾ ಇದೆ. ಆ ಮೂಲಕ ಡ್ರೋನ್ ಹಾರಾಟವನ್ನು ಸಂಪೂರ್ಣವಾಗಿ 3 ದಿನಗಳ ಕಾಲ ದೆಹಲಿಯಲ್ಲಿ ಡ್ರೋನ್ ಹಾರಾಟವನ್ನು ಸಂಪೂರ್ಣ ನಿಷೇಧ ಮಾಡಲಾಗಿದೆ. ಆ ಮೂಲಕ ಪ್ರಧಾನಿ ನರೇಂದ್ರ ಮೋದಿ ಅವರು ಪ್ರಮಾಣ ವಚನವನ್ನು ಸ್ವೀಕರಿಸುವ ಗಳಿಗೆಯಲ್ಲಿ ಯಾವುದೇ ಅಹಿತಕರ ಘಟನೆಗಳು ಆಗದಂತೆ ಎಲ್ಲ ರೀತಿಯಲ್ಲೂ ಕೂಡ ಬಿಗಿ ಬಂದೋಬಸ್ತನ್ನು ಮಾಡಲಾಗಿದೆ. ಮೂರನೇ ಬಾರಿ ಪ್ರಧಾನಿ ನರೇಂದ್ರ ಮೋದಿ ಅವರು ಅಧಿಕಾರವನ್ನು ನಾಳೆ ಸ್ವೀಕರಿಸ್ತಾ ಇದ್ದಾರೆ. ಪ್ರಧಾನಿ ಪಟ್ಟವನ್ನು ಅಲಂಕರಿಸ್ತಾ ಇದ್ದಾರೆ. ನಾಳೆ ನಾಡಿದ್ದು ದೆಹಲಿಯಲ್ಲಿ ನೋ ಫ್ಲೈ ಝೋನ್, ಬೀದಿಗಳಲ್ಲಿ ಭದ್ರತೆಯನ್ನು ಹೆಚ್ಚಳ ಮಾಡಲಾಗಿದೆ. ಎಲ್ಲ ಕಡೆಗಳಲ್ಲೂ ಕೂಡ ಹದ್ದಿನ ಕಣ್ಣಿಡಲಾಗಿದೆ. ಜಾಗತಿಕ ಮಟ್ಟದ ಗಣ್ಯರು ಬರ್ತಾ ಇದ್ದಾರೆ. ಬೇರೆ ನೆರೆಹೊರೆ ರಾಷ್ಟ್ರಗಳ ಮುಖ್ಯಸ್ಥರು ಬರ್ತಾ ಇದ್ದಾರೆ. ಹಾಗಾಗಿ ಎಲ್ಲ ರೀತಿಯಲ್ಲೂ ಕೂಡ ಬಂದೋಬಸ್ತನ್ನು ಟೈಟ್ ಮಾಡಲಾಗಿದೆ. ನವದೆಹಲಿಗೆ ಆಲ್ರೆಡಿ ಬಾಂಗ್ಲಾದ ಅಧ್ಯಕ್ಷೆ ಶೇಖ್ ಹಸೀನಾ ಅವರು ಬಂದಿಳಿದಿದ್ದಾರೆ. ಇನ್ನೂ ಹಲವು ಅಕ್ಕಪಕ್ಕದ ದೇಶಗಳ ಮುಖ್ಯಸ್ಥರು, ಅಧ್ಯಕ್ಷರು ನಾಳೆ ಬೆಳಿಗ್ಗೆಯಿಂದ ಬರ್ತಾರೆ. ಆ ಕಾರಣದಿಂದ ಯಾವುದೇ ಒಂದು ಸಣ್ಣ ಮುಜುಗರೂ ಆಗದ ರೀತಿಯಲ್ಲಿ ಎಲ್ಲವನ್ನು ಕೂಡ ವ್ಯವಸ್ಥಿತವಾಗಿ ಮಾಡೋ ಪ್ರಯತ್ನವನ್ನು ಈಗ ಮಾಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಸಂಪೂರ್ಣ ಬಿಗಿ ಬಂದೋಬಸ್ತನ್ನು ಕೂಡ ಏರ್ಪಡಿಸಲಾಗಿದೆ. ಪದಗ್ರಹಣಕ್ಕೂ ಮುನ್ನ ಮೋದಿ ರಾಜ್ಘಾಟ್ಗೆ ಭೇಟಿಯನ್ನು ಕೊಟ್ಟಿದ್ದಾರೆ. ಮಹಾತ್ಮ ಗಾಂಧಿ ಸಮಾಧಿಗೆ ಪ್ರಧಾನಿ ನರೇಂದ್ರ ಮೋದಿ ನಮಿಸಿದ್ದಾರೆ. ಬಳಿಕ ಅಂದ್ರೆ ರಾಜ್ಘಾಟ್ಗೆ ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಮೊದಲು ಹೋಗ್ತಾರೆ ನಾಳೆಗಿದು ಪ್ರಧಾನಿ ನರೇಂದ್ರ ಮೋದಿ ಅವರು ಮಹಾತ್ಮ ಗಾಂಧಿಯವರ ಸಮಾಧಿಗೆ ಮೊದಲು ಹೋಗ್ತಾರೆ. ಅಲ್ಲಿ ನಮಿಸ್ತಾರೆ ಮಹಾತ್ಮ ಗಾಂಧೀಜಿ ಅವರಿಗೆ. ಬಳಿಕ ಮೂರನೇ ಬಾರಿಗೆ ಅಧಿಕಾರವನ್ನು ಮೋದಿ ಸ್ವೀಕರಿಸ್ತಾರೆ. ಪದಗ್ರಹಣಕ್ಕೂ ಮುನ್ನ ನಾಳೆ 7:15 ಪದಗ್ರಹಣ ಕಾರ್ಯಕ್ರಮ ಏನಿದೆ ಸಂಜೆ, ಅದಕ್ಕಿಂತ ಮುಂಚೆ ಪ್ರಧಾನಿ ಮೋದಿ ಅವರು ಮಹಾತ್ಮ ಗಾಂಧಿ ಸಮಾಧಿಗೆ ನಮಿಸ್ತಾರೆ. ಬಳಿಕ ಮೂರನೇ ಬಾರಿಗೆ ಅಧಿಕಾರವನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ಸ್ವೀಕಾರ ಮಾಡ್ತಾರೆ. ಆ ಮೂಲಕ ಸಂಪೂರ್ಣವಾದಂತಹ ಒಂದು ಸಿದ್ಧತೆಯೊಂದಿಗೆ ನಾಳೆ ಮೂರನೇ ಬಾರಿ ಪ್ರಧಾನಿ ನರೇಂದ್ರ ಮೋದಿ ಅವರು ಪಟ್ಟಕ್ಕೇರ್ತಾರೆ, ಸಿಂಹಾಸನವೇರ್ತಾರೆ. ಅವರ ಜೊತೆಗೆ ಅವರ ಕ್ಯಾಬಿನೆಟ್ಗೆ 2 ಹಂತದಲ್ಲಿ ಕ್ಯಾಬಿನೆಟ್ಗೆ ಸಚಿವರ ನೇಮಕ ಆಗುತ್ತೆ ಅನ್ನೋದ್ರ ಬಗ್ಗೆ ಈಗ ಮಾಹಿತಿ ಇದೆ. ಆನಂತರ ಕ್ಯಾಬಿನೆಟ್ ವಿಸ್ತರಣೆ ಆಗುತ್ತೆ. ಆಗ ಒಂದಿಷ್ಟು ಜನರನ್ನ ಪರಿಗಣಿಸ್ತಾರೆ ಅನ್ನೋದ್ರ ಬಗ್ಗೆಯೂ ಕೂಡ ಮಾಹಿತಿ ಇದೆ. ನಾಳೆಯಿಂದ ನಮ್ಮ 3ನೇ ಇನ್ನಿಂಗ್ಸ್ ಆರಂಭ ಆಗ್ತಾ ಇದೆ. ಈ ಕಾರಣದಿಂದ ಮೋದಿ ಕ್ಯಾಬಿನೆಟ್ ಸೇರೋದಕ್ಕೆ ಮಿತ್ರರು ಅಂಗಪಕ್ಷಗಳೇನಿದ್ದಾವೆ, ಸುಮಾರು 18 ಅಂಗಪಕ್ಷಗಳು, ಅವರೀಗ ಉತ್ಸುಕರಾಗಿದ್ದಾರೆ. ಆ ಪಟ್ಟಿ ನಾಳೆ ಬೆಳಿಗ್ಗೆ ರಾಷ್ಟ್ರಪತಿಗಳ ಭವನವನ್ನು ತಲುಪುತ್ತೆ. ಇವತ್ತು ಸಂಜೆ ಅಥವಾ ಇವತ್ತು ರಾತ್ರಿ ಒಳಗಡೆ ಕಂಪ್ಲೀಟ್ ಆಗಿ ಯಾರು ಪ್ರಧಾನಿ ಮೋದಿ ಅವರ ಜೊತೆಗೆ ಪ್ರಮಾಣ ವಚನವನ್ನು ಸ್ವೀಕರಿಸ್ತಾರೆ, ಕ್ಯಾಬಿನೆಟ್ ದರ್ಜೆಯ ಸಚಿವರು ಯಾರ್ಯಾರು ಅನ್ನೋದು ಇವತ್ತೇ ಫೈನಲ್ ಆಗಬೇಕು. ನಾಳೆ ರಾಷ್ಟ್ರಪತಿಗಳಿಗೆ ಆ ಪಟ್ಟಿ ರವಾನೆ ಆಗಬೇಕಾಗಿದೆ. ಮೋದಿ ಅವರ ಜೊತೆಯಲ್ಲಿ ಅವರು ಕೂಡ ಪ್ರಮಾಣ ವಚನವನ್ನು ಸ್ವೀಕರಿಸ್ತಾರೆ. ಯಾರ್ಯಾರು ಅಂಗಪಕ್ಷದ ಸದಸ್ಯರುಗಳು, ಸಂಸದರು ಯಾರ್ಯಾರು ಅನ್ನೋದು ಈಗಿರುವಂಥ ಕುತೂಹಲ. ಮೋದಿ ಕ್ಯಾಬಿನೆಟ್ ಸೇರೋದಕ್ಕೆ ಮಿತ್ರರು ಒತ್ತಡ ಒಂದಲ್ಲ ಎರಡಲ್ಲ, ಬಹಳ ಪ್ರಮುಖವಾಗಿ ನಾವು ಗಮನಿಸಬೇಕಿಲ್ಲಿ. ಈ ಬಾರಿ ಕ್ಯಾಬಿನೆಟ್ 2 ಹಂತದಲ್ಲಿ ಆಗುತ್ತೆ ಅನ್ನೋದು. 2 ಹಂತದಲ್ಲಿ ಕ್ಯಾಬಿನೆಟ್ ರಚನೆ ಆಗುತ್ತೆ. ಮೈತ್ರಿ ಪಕ್ಷಗಳ ಒತ್ತಡದಿಂದಾಗಿ ಮೋದಿ ರಣತಂತ್ರವನ್ನು ಹೆಣೆದಿದ್ದಾರೆ. ಯಾಕಂತ ಹೇಳಿದ್ರೆ ಈಗ TDP ಅವರು ನಮಗಿಷ್ಟು ಸಚಿವ ಸ್ಥಾನ ಬೇಕು, ಕ್ಯಾಬಿನೆಟ್ ದರ್ಜೆಯ ಸಚಿವ ಸ್ಥಾನ ಬೇಕು, ಅದ್ರ ಜೊತೆಗೆ MOSಗಳನ್ನು ನಮ್ಮ ಪಕ್ಷದವ್ರನ್ನ ಅಥವಾ ನಮ್ಮ ಸಂಸದರನ್ನ ಮಾಡಬೇಕು ಅನ್ನೋ ಒತ್ತಡ ಇದೆ. ಹಾಗೆ JDU ಅಲ್ಲೂ ಕೂಡ ಒತ್ತಡ ಇದೆ. ಹೀಗಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು, ಹಂಗಾಮಿ ಪ್ರಧಾನಿ ಈಗ ನರೇಂದ್ರ ಮೋದಿ ಅವರು ಒಂದು ರಣತಂತ್ರವನ್ನು ಹೆಣೆದಿದ್ದಾರೆ. 2 ಹಂತದಲ್ಲಿ ಕ್ಯಾಬಿನೆಟ್ ಅನ್ನ ರಚನೆ ಮಾಡೋದಕ್ಕೆ, ಒಂದು ಹಂತದಲ್ಲಿ ಒಂದಿಷ್ಟು ಜನರನ್ನ ಸೇರ್ಪಡೆ ಮಾಡಿಕೊಂಡ್ರೆ, 2ನೇ ಹಂತದಲ್ಲಿ ಕ್ಯಾಬಿನೆಟ್ ಅನ್ನು ವಿಸ್ತರಣೆ ಮಾಡೋದಕ್ಕೆ ಒಂದು ರಣತಂತ್ರವನ್ನು ಹೆಣೆದಿದ್ದಾರೆ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ,
ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.